ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆಂಕರ್ ಸ್ಯಾಂಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ರಾಮನಗರದಲ್ಲಿ ಜಾನಪದ ಲೋಕ ಅಂತ ಇದೆಯಂತೆ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಎಲ್ಲ ರಿಯಲಿಸ್ಟಿಕ್ ಆಗೆಲ್ಲ ಮಾಡಿದ್ದಾರೆ, ಏನೇನೋ ಅಂತ ಹೇಳ್ತಿದ್ದಾರೆ. ಬಟ್ ಗೊತ್ತಿಲ್ಲ ಏನಿದೆ ಹೇಗಿದೆ ಅಂತ ಹೇಳ್ಬಿಟ್ಟು ರಾಖಿ ಕರ್ಕೊಂಡು ಹೋಗ್ತಿದ್ದಾನೆ. ಹಾಗಾಗಿ ಇವಾಗ ಹೊರಟಿದ್ದೀವಿ, ನಾನು ರಾಖಿ ಇಬ್ಬರು ನೋಡ್ತೀವಿ ಅಲ್ಲಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನು ನಿಮಗೆ ತೋರಿಸ್ತೀನಿ ಜಾನಪದ ಲೋಕ ಹೇಗಿದೆ ಅಂತ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾಯ್ಸ್, ಇದೆ ಜಾನಪದ ಲೋಕ. ಏನಾಯ್ತು ಕ್ಲೋಸು ಅದಕ್ಕೆ ಹೇಳೋದು. 4:15 ಹೇಳಿದ್ರೆ 5:15 ತನಕ ರೆಡಿ ಆಗ್ಬಿಟ್ಟು ಬಂದ್ರೆ ಇನ್ನೇನಾಯ್ತದೆ. ಏನಿದು? ಸೊ ಇದಾದ ಕಾಮತ್ ಹೋಟೆಲ್ ಕಾಫಿಗಾದ್ರೂ ಹೋಗ್ತಿದೀವಿ. ಫ್ರೆಂಡ್ ಎಲ್ಲ ಇಲ್ಲೇ ಬಂದ್ರೆ ಇದೇ ಪ್ಲೇಸಲ್ಲೇ ಕುತ್ಕೊಂತಿದ್ರಂತೆ. ಸೊ ಹಾಗಾಗಿ ಅವರಿಗೆ ಕಾಲ್ ಮಾಡಿಬಿಟ್ಟು ವಿಚಾರಿಸ್ಕೊತಿದ್ದಾರೆ ಗೈಸ್. ಇದೆಲ್ಲ ಒಂಥರ ಚೆನ್ನಾಗಿದೆ ನೇಚರ್. ಏನೋ ಬೋಂಡಾ ಸೂಪ್ ಅಂತೆ, ಸ್ಪೆಷಲ್ ಬೋಂಡಾ ಸೂಪ್ ಹೇಳಿದ್ದಾನೆ. ನಂಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ ಗೈಸ್. ಬರೀ ಮನೆ ಊಟ, ನಾನು ಏನು ಕೂಡ ಹೊರಗಡೆ ತಿನ್ನಲ್ಲ. ತಿಂದು ಫ್ರೈಡ್ ರೈಸ್ ಒಂದೇ. ರಾಖಿನ್ ಕಟ್ಕೊಂಡಂಗಿಂದ ಮಾತ್ರ ಬೇರೆ ಬೇರೆ ಟ್ರೈ ಮಾಡ್ತಿದ್ದೀನಿ. ಯೋಗಿ ಪಡೆದಿದ್ದ ಜೋಗಿಗೆ, ಯೋಗಿ ಪಡೆದಿದ್ದ ಯೋಗಿಗೆ. ಸೊ ಹಂಗಾಗಿ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ಬಜ್ಜಿ ಹೇಳಿದ್ದೀನಿ. ಸೊ ತಾವೇನು ಹೇಳಿದ್ದೀರಾ? ಬೋಂಡಾ ಸೂಪ್. ನಂಗೂ ಬೋಂಡಾ ಸೂಪ. ಒಂದು ಹೇಳಿದ್ಯೋ 2 ಹೇಳಿದ್ಯೋ? ಯಾವಾಗಲೂ ಹಿಂಗೆ ಮಾಡೋದು ಇವನು, ಬರೀ ಒಂದು ಹೇಳ್ಬಿಟ್ಟು ಬಿಟ್ಟು. ನೀನೇ ತಿನ್ಕೊಂಡ್ಬಿಡೋಗು. ಎಚ್ಚರಿಕೆ ಕೊಡ್ತೀನಿ, ನಾವು ಸಹಿಸ್ಕೊಳ್ಳೋದು ಒಂದು ನೀತಿ ಇರ್ತದೆ. ಎಷ್ಟಂತ ಸಹಿಸ್ಕೊಳ್ಳೋದು ನಾವು. ಗೈಸ್, ನಮ್ಮ ಆರ್ಡರ್ ಬಂದಿದೆ. ಬಜ್ಜಿ, ಚಟ್ನಿ, ಇಲ್ಲಿ ತೋರಿಸೋದು ಇದೇನೆ ಬೋಂಡಾ ಸೂಪ್. ಅಯ್ಯೋ, ಬೋಂಡನ್ನ ಅದು ಯಾವುದೋ ಸೂಪುಳಿಗೆ ಹಾಕೊಡ್ತಾರೆ ಫ್ರೆಂಡ್ಸ್. ಇದೆ ಬೋಂಡಾ ಸೂಪು. ಇದು ಹೆಂಗಿದೆ ಗೊತ್ತಾ? ರಸಮ್ ಇದ್ದಂಗಿದೆ. ಏನಿಲ್ಲ ಗುರು, ಬೋಂಡಾ ಸೂಪ್ ಮನೇಲೆ ನಾನು ಮಾಡೋದೇ ಹೇಳ್ಕೊಡ್ತೀನಿ ನೋಡಿ ರೆಸಿಪಿ. ಮನೇಲಿ ತಿಳಿಸಾರು ಮಾಡ್ಬಿಡಿ, ಅಲ್ಲ ತಿಳಿಸಾರಲ್ಲ, ರಸಮ್ ಮಾಡ್ಬಿಡಿ, ಅದ್ರೊಳಗಡೆ ಬಜ್ಜಿ ಹಾಕೊಂಡು ತಿನ್ಬಿಡಿ ಅಷ್ಟೇ. ನೋಡಿದೀನಿ, ಇವಾಗ ಎಕ್ಸ್ಪರ್ಟ್ ಆಗಿದ್ದೀನಿ ನಾನು, ಅದನ್ನ ಹೇಳ್ಬೇಡ. ಕಾಯಿ ಸೊಳ್ಳೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಕಚ್ತಾವೆ ನೋಡಿ. ಇಲ್ಲಿ ಕಾಲಿಗೆಲ್ಲ ಕಚ್ಚಿಕ್ತಾವೆ. ಈ ಸೊಳ್ಳೆ ಕಟ್ಟ ಕರ್ಕೊಂಡ್ಬಂದವನೆ. ಸೊ ಬಿಸಿ ಆಕ್ಚುಲಿ ಚೆನ್ನಾಗಿದೆ, ಬಜ್ಜಿ ಚೆನ್ನಾಗಿದೆ. ಅದು ನನಗೆ ತಿನ್ನಿಸ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಗಾಯ್ಸ್, ತಿನ್ನಿಸ್ಲಿಲ್ಲ. ರಾಖಿ ತಿನ್ಸೋನಲ್ಲ, ಬೇಕಾದ್ರೆ ನೀನೆ ತಿನ್ನು ಅಂತ ಹೇಳೋನು. ಅದು ನೋಡಿ, ಕ್ಯಾಮ್ರಾನು ಸರಿಗೆ ಹಿಡ್ದಿಲ್ಲ, ನಾನು ಕಾಣಿಸ್ತಾನೆ ಇಲ್ಲ, ಹಂಗೆ ಮಾಡ್ತಿದ್ದೇನೆ. ಸೊ ಫೈನಲಿ ಜಾನಪದ ಲೋಕ ಬರಬೇಕು ಅಂದ್ಕೊಂಡು ಟೈಮಿಂಗ್ಸ್ ತಿಳ್ಕೊಳಕ್ಕಾಗಲ್ಲ, ಒಂದು ಟೈಮಿಂಗ್ಸ್ ತಿಳ್ಕೊಳಕ್ಕಾಗಲ್ಲ, ಏನಿಲ್ಲ. ಅಟ್ಟ ಫ್ಲಾಪ್ 4:15 ಹೇಳಿದ್ರೆ 5:15 ತನಕ ಮಕ್ಕೆ, ಕ್ರೀಮು, ಪೌಡ್ರು, ಸಿಮೆಂಟು, ಕಾಂಕ್ರೀಟು. ಸಿಮೆಂಟು, ಕಾಂಕ್ರೀಟು ಅದನ್ನ ಎಲ್ಲ ಹಾಕೊಂಡು ಬರೋಷ್ಟರಲ್ಲಿ 4:15 ಹೇಳಿದಕ್ಕೆ 4 ಗಂಟೆಗೆ ಹೇಳಿದೆ. ಬೇಡ ಆಯ್ತು ಹೋಗ್ಲಿ, 4:15 ಇಷ್ಟೊತ್ತಾದ್ರೂ ರೆಡಿ ಆಗ್ತಾಳೆ ಅಂತ. 5:15 ರೆಡಿ ಆದ್ರೆ ನೋಡಿ, ಇದ್ರದ್ದೆಲ್ಲ ಉದುರಿರೋದು ಇದು. ನನ್ನ ಬಿಸಿ ಬಿಸಿ ಕಾಫಿ ಆ್ಯಂಡ್ ರಾಖಿಯ ಬಿಸಿ ಬಿಸಿ ಟೀ. ಏನೋ ಒಂದು ಅಂಗಡಿ ಇದೆ,
ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಎಲ್ಲ. ಏನಾದರೂ ಒಂದು ನೋಡೋಣ ಅಂದ್ಕೊಂಡಿದ್ದೀನಿ. ಸಿ ಎಲ್ಲಾನು ಒಂಥರ ಕ್ರಿಯೇಟಿವ್ ಆಗಿದೆ. ಇಲ್ಲಿ ನೋಡಿ ಚೆನ್ನಾಗಿದೆ. ವಾವ್, ಮ್ಯಾಜಿಕ್ ಪೇಂಟಿಂಗಾ? ಎಷ್ಟಿರುತ್ತೆ ಕಲರ್ ನೀರು ಹಾಕಿದ್ರೆ ಕಲರ್ ಬರುತ್ತಂತೆ. ಚಿಮ್ಮಿಗಾ? ಓಕೆ, ಚಿಮ್ಮಿಗೆ ಒಂದು ಗಿಫ್ಟ್ ಸಿಕ್ತು ಚಚ್ಚನ್ ಕಡೆಯಿಂದ. ಕಾರ್ಡ್ ಪರ್ಫ್ಯೂಮ್ ಅಂತೆ, ಫ್ರಾಗ್ರೆನ್ಸ್ ಅಂತೆ, ತೋರಿಸೋದು. ಇಲ್ಲಿ ನೋಡಿ, ಇಲ್ಲಿ ಇದೇನು ಕ್ಯೂಟ್ ಆಗಿತ್ತು. 180 ರೂಪೀಸು. ಸೊ ತೊಗೊಂಡಿದ್ದೀವಿ. ಚಿಮ್ಮಿಗೆ ಒಂದು ಬುಕ್ಕು ಅಷ್ಟೇ. ಇನ್ನೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು. ಸೊ ಹಾಗಾಗಿ ಅಷ್ಟೇ ತೊಗೊಂಡಿದ್ದೆ. ಇಷ್ಟು ರಾಮನಗರದ ಸಾಯಿಬಾಬಾ ಟೆಂಪಲ್ಲು. ಹಾಗೆ ಒಬ್ಬರು ಆಂಜನೇಯಂಗೆ ಹೋಗೋಣ ಅಂತ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ, ಇಲ್ಲಿ ಪೂಜೆ ನಡೀತಾ ಇದೆ. ಸೊ ಹಾಗಾಗಿ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ತೀವಿ. ರಾಕಿ ಕೂತಿದ್ದಾನೆ ಆಲ್ರೆಡಿ. ಕೊಡ್ತಿದ್ದಾರೆ. ನನ್ನ ಫೇವ್ರೇಟ್ ಕಡಲೆಕಾಳು ಉಸ್ಲಿ. ರಾಕಿ ಏನೋ ಬಿಸ್ಕೆಟ್ ತಗೊಡ್ತಿದ್ದಾನೆ. ಇನ್ನೊಂದು ಕೊಡು, ಇನ್ನೊಂದು ಬಿಸ್ಕೆಟ್ ಕೊಡು. ನನ್ನ ಜಾನಪದ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವನು ಜಾನಪದ ಲೋಕನೂ ಇಲ್ಲ, ಎಂಥದ್ದು ಇಲ್ಲ, ಟೆಂಪಲ್ ರನ್ ಮಾಡ್ತಾ ಇದೀವಿ. ಸಾಯಿಬಾಬಾ ಆಯ್ತು, ಇವಾಗ ಆಂಜನೇಯ ಟೆಂಪಲ್ ಆದ್ಮೇಲೆ ನೆಕ್ಸ್ಟು ಅಲ್ಲೇ ರಾಯರ ದೇವಸ್ಥಾನ ಇದೆಯಂತೆ. ಸೊ ನಾವು ಬರೋದು ಆಂಜನೇಯ ಟೆಂಪಲ್ ಇದೆ ನೋಡಿ. ಇದೇ ಆಂಜನೇಯ ಟೆಂಪಲ್. ಎವ್ರಿ ಸ್ಯಾಟರ್ಡೆ ಬರ್ತೀವಿ, ಒಂದೊಂದ್ಸರಿ ಮಿಸ್ ಆಗುತ್ತೆ. ಇಲ್ಲೇನೋ ತುಳಸಿ ಪೂಜೆ ಮಾಡಿದ್ದಾರೆ ಹತ್ರದ್ದು. ಬಟ್ ಇಲ್ಲಿದೆ ನೋಡಿ ಆಂಜನೇಯ ಸ್ವಾಮಿ. ದೇವಸ್ಥಾನದಾಗ ಬಂದಾಗ ಈ ಥರ ಒಂದು ರೌಂಡ್ ಫುಲ್ಲು ಸುತ್ತಿ ಆಮೇಲೆ ಮಹಾಮಂಗಳಾರತಿ ಮುಗಿಸ್ಕೊಂಡು ಹೋಗ್ತಿದ್ವಿ. ಬಟ್ ಇವತ್ತು ಬೇಗ ಬಂದಿರೋದ್ರಿಂದ ಮಹಾಮಂಗಳಾರತಿಗೆ ಇರೋಕ್ಕಾಗಲ್ಲ, ಅದಕ್ಕೆ ಬೇಗ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ಟೆಂಪಲ್ ಇದೆ, ಆಂಜನೇಯ ಟೆಂಪಲ್. ಬಟ್ ಈ ಟೆಂಪಲ್ ಕೊಡೋಷ್ಟು ವೈಬ್ ಅಲ್ಲಿ ಕೊಡಲ್ಲ. ಸೊ ಹಂಗಾಗಿ ಇಲ್ಲೇ ಬರ್ತೀವಿ. ಇವಾಗ ಪಕ್ಕದಲ್ಲೇ ಇರುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠಗೆ ಹೋಗ್ತಿದ್ದೀವಿ. ಪಕ್ಕದಲ್ಲೇ ಇತ್ತು, ಕರ್ಕೊಂಬಂದಿಲ್ಲ, ಇವತ್ತು ಕರ್ಕೊಂಬಂದಿದ್ದಾನೆ ನೋಡಿ. ರಾಯರ ಪ್ರಸಾದ. ರಾಯರು ಒಂದಿದ ತಕ್ಷಣ ಸುದರ್ಶನ್ ನೆನಪಾಗ್ತಾರೆ. ಗಾಯ್ಸ್, ಜಾನಪದ ಲೋಕಕ್ಕೆ ಹೋಗೋಣ ಅನ್ಕೊಂಡ್ಬಿಟ್ಟು ದೇವ್ರ ದರ್ಶನಗಳನ್ನ ಮಾಡ್ಕೊಂಬಂದಿದ್ದೀವಿ. ಹಾಗಾಗಿ ನೆಕ್ಸ್ಟ್ ಟೈಮ್ ಹೋದಾಗ ನಾನು ತೋರಿಸ್ತೀನಿ ಜಾನಪದ ಲೋಕ ಹೆಂಗಿದೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು, ಅಥವಾ ಫ್ಲಾಪ್ ವ್ಲಾಗ್ ಅಂತ ಹೇಳ್ಬೋದು ಇದನ್ನು. ಸೊ ದೇವರ ದರ್ಶನ ಮಾಡ್ಕೊಂಬಂದಿದ್ದೀವಿ ಇವತ್ತು. ಪ್ಲಾನೇ ಇರಲಿಲ್ಲ ಆ್ಯಕ್ಚುಲಿ ಹೋಗ್ಬೇಕಂತ ಹೇಳ್ಬಿಟ್ಟು. ಅಂದ್ಕೊಂಡಿದ್ದು ಆಂಜನೇಯ ಟೆಂಪಲ್ಗೊಂದೆ. ಬಟ್ ಇಲ್ಲಿ ರಾಯರ ಟೆಂಪಲ್ ಇದೆ, ಸಾಯಿಬಾಬಾ ಟೆಂಪಲ್ಗಿದೆ, ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಒಂದು ಸ್ವಲ್ಪ. ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ. ಟೇಕ್ ಕೇರ್. ರಾಧೆ ರಾಧೆ.